ಕೋವಿಡ್ ಸಂದರ್ಭದಲ್ಲಿ ವಿಪರೀತ ನಷ್ಟದಲ್ಲಿದ್ದಂತಹ ಹೋಟೆಲ್ ಉದ್ಯಮ ಈಗ ಚೇತರಿಸಿಕೊಂಡಿದೆ. ಈಗ ಹೋಟೆಲ್ ಕಡೆಗೆ ಬರುವವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಆದರೆ ಇದು ಹೋಟೆಲ್ ಉದ್ಯಮದವರಿಗೆ ಇನ್ನೊಂದು ರೀತಿಯ ಸಮಸ್ಯೆಯನ್ನು ತಂದಿಟ್ಟಿದೆ. ಹಾಗಾಗಿ ಹೋಟೆಲ್ ಗ್ರಾಹಕರಿಗೆ ವಿಶೇಷ ಮನವಿಯೊಂದನ್ನು ಹೋಟೆಲ್ ಮಾಲೀಕರು ಮಾಡಿಕೊಂಡಿದ್ದಾರೆ. ಅದೇನು ಅಂತೀರಾ? ಈ ರಿಪೋರ್ಟ್ ನೋಡಿ. ಹೋಟೆಲ್ನಲ್ಲಿ ಕಾಲಹರಣ ಮಾಡಬೇಡಿ, ಊಟ ತಿಂಡಿ ಆದ್ಮೇಲೆ ಬೇರೆಯವ್ರಿಗೆ ಅವಕಾಶ ಕೊಡಿ. ಹೋಟೆಲ್ ಮಾಲೀಕರಿಂದ ಗ್ರಾಹಕರಿಗೆ ವಿಶೇಷ ಮನವಿ. ಕೊರೋನಾ ಟೈಮಲ್ಲಿ ಸಂಕಷ್ಟಕ್ಕೆ ಸಿಲುಕಿ ವ್ಯಾಪಾರವೇ ಇಲ್ಲದೆ ನಷ್ಟದ ಸುಳಿಯಲ್ಲಿದ್ದ ಹೋಟೆಲ್ ಮಾಲೀಕರು ಈಗ ಮತ್ತೊಂದು ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಅದು ಹೋಟೆಲ್ ಬಿಸ್ನೆಸ್ ಹೆಚ್ಚಾಗಿದ್ದು ಕುಟುಂಬ ಸಮೇತ ಹೋಟೆಲ್ಗಳಿಗೆ ಬರೋರ ಸಂಖ್ಯೆ ಕೂಡ ಜಾಸ್ತಿ ಇದೆ. ಆದರೆ ಹೋಟೆಲ್ನಲ್ಲಿ ಒಂದು ಕಾಫಿ ತಗೊಂಡು ಗಂಟೆಗಟ್ಟಲೆ ವಿನಾಕಾರಣ ಕಾಲಹರಣ ಮಾಡ್ತಾ ಇದ್ದಾರೆ. ಇದಕ್ಕೆ ಕಡಿವಾಣ ಹಾಕೋಕೆ ಮಾಲೀಕರು ಹೊಸ ಪ್ಲಾನ್ ಮಾಡಿದ್ದಾರೆ. ಹೌದು, ಬೈಟು ಕಾಫಿ ತಗೊಂಡು ಗಂಟೆಗಟ್ಟಲೆ ಹರಟೆ ಹೊಡೆಯೋ ಗ್ರಾಹಕರಿಗೆ ಹೋಟೆಲ್ ಮಾಲೀಕರು ನೋಟಿಸ್ ಅಳವಡಿಸಿದ್ದಾರೆ. ನಿಮ್ಮ ಊಟ ತಿಂಡಿ ಆದ್ಮೇಲೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಬೋರ್ಡ್ ಹಾಕಿದ್ದಾರೆ. ಜೊತೆಗೆ ಪ್ರೀತಿಯ ಗ್ರಾಹಕರೇ, ಈ ಹೋಟೆಲ್ನ ಮೇಜು ಮತ್ತು ಪೀಠೋಪಕರಣಗಳನ್ನ ಊಟೋಪಚಾರಕ್ಕಾಗಿಯೇ ಹೊರತು ರಿಯಲ್ ಎಸ್ಟೇಟ್, ಬಿಸ್ನೆಸ್ ಮತ್ತು ರಾಜಕೀಯ ಚರ್ಚೆ ವ್ಯವಹಾರಗಳಿಗೆ ಲಭ್ಯ ಇಲ್ಲ ಅಂತ ವಿನಂತಿಸಿಕೊಳ್ತೀವಿ ಅಂತ ಪೋಸ್ಟರ್ ಹಾಕಿದ್ದಾರೆ. ಮುಂಬೈ ಮಹಾನಗರದ ಹೋಟೆಲ್ನಲ್ಲಿ ಸರ್ವಿಸ್ ಪಡೆಯೋ ಕಾಲಾವಧಿಯನ್ನ ನಿಗದಿ ಮಾಡಿದ್ದಾರೆ. ಬಂದು ಒಂದು ಬೈಟು ಕಾಫಿ ಕುಡ್ಕೊಂಡು ಗಂಟೆಗಟ್ಟಲೆ ಕೂತ್ಕೊಂಡ್ರೆ ಹೋಟ್ಲಲ್ಲಿ ಬೇರೆ ಕಸ್ಟಮರು ಬಂದವ್ರಿಗೆ ಜಾಗ ಇರಲ್ಲ. ಎಲ್ಲ ಕಡೆನೂ ಇದೊಂದು ದೊಡ್ಡ ಒಂದು ಕಾಯಿಲೆ ಇದೆ. ಈ ಹೋಟೆಲ್ಗಳಲ್ಲಿ ಮಾತ್ರ ಈ ಥರ ಕೂತ್ಕೊಳ್ಳಿಕ್ಕೆ ಜಾಗ ಸಿಗೋದು, ಬೇರೆ ಎಲ್ಲೂ ಸಿಗಲ್ಲ. ಇಂಥ ಒಂದು ಸರ್ವಿಸ್ ಕೊಡುವಂಥ ಉದ್ಯಮ ನಮ್ಮದು. ಬೇರೆ ಎಲ್ಲೂ ಕೂಡ ಸುಮ್ಮನೆ ಕೂತ್ಕೊಳ್ತೀವಿ, ಒಂದು ಅರ್ಧ ಗಂಟೆ ಮಾತಾಡ್ತೀವಿ, ಒಂದ್ರ ಜಾಗ ಯಾರೂ ಕೊಡಲ್ಲ. ಎಲ್ಲ ಕಡೆ ಬೋರ್ಡ್ ಹಾಕಿದ್ದಾರೆ ಈಗ ಹೋಟ್ಲುಗಳಲ್ಲಿ. ನಿಮ್ಮ ಕಾಫಿ ತಿಂಡಿ ಪಾನೀಯ ಆದ ತಕ್ಷಣ ನಿಮ್ಮ ಬೇರೆಯವರಿಗೆ ಅವಕಾಶ ಮಾಡಿಕೊಡಿ ಅಂತ. ಅದರ ಅರ್ಥ ಏನು? ಹೆಚ್ಚಿಗೆ ಹೊತ್ತು ಕೂತ್ಕೋಬೇಡಿ ಅಂತ. ಸಿಲಿಕಾನ್ ಸಿಟಿಯ ಬ್ಯುಸಿ ಲೈಫ್ನಲ್ಲಿ ಅದೆಷ್ಟೋ ಜನರಿಗೆ ಇಲ್ಲಿನ ಹೋಟೆಲ್ಗಳೇ ಊಟಕ್ಕೆ ಆಧಾರ. ಬರೋ ಎಲ್ಲಾ ಗ್ರಾಹಕರಿಗೂ ಸೇವೆ ಕೊಡೋ ದೃಷ್ಟಿಯಿಂದ ಈ ಹೊಸ ಬೋರ್ಡ್ಗಳು ಕಾಣಿಸ್ಕೊಳ್ತಾ ಇದೆ. ಗ್ರಾಹಕರು ಕೂಡ ಇದಕ್ಕೆ ಸಹಕಾರ ಕೊಡಬೇಕಿದೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.